ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬಾಪೂಜಿಯವರು ನೀಡಿರುವಂತಹ ಕರ್ಮದ ಆಳವಾದ ರಹಸ್ಯವನ್ನು ತಿಳಿದುಕೊಳ್ಳೋಣ. ಕರ್ಮ ರಹಸ್ಯವು ಆಧ್ಯಾತ್ಮಿಕ ಜ್ಞಾನದ ಸಂಶೋಧನೆಯ ಮೇಲೆ ಅವಲಂಬಿತವಾಗಿದೆ. ಕರ್ಮದ ಜಟಿಲ ನಿಯಮಗಳನ್ನು ನಾವು ಸರಳವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾವು ಮೊಟ್ಟ ಮೊದಲಿಗೆ ಕರ್ಮ ನಿಯಮದ ಒಂದು ಬಹಳ ಕಠಿಣವಾದಂತಹ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಅಹಿಂಸೆ ಮತ್ತು ಕರ್ಮ ಬಂಧನದ ಬಗ್ಗೆ ಇಂದು ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ನಂತರ ನಮ್ಮ ಕರ್ಮಗಳಿಂದಾಗಿ ನಮ್ಮ ಆತ್ಮನ ಮೇಲೆ ಎಂತಹ ಪ್ರಭಾವ ಬೀರುತ್ತದೆ ಎಂಬುದನ್ನು ತಿಳಿಯೋಣ. ಪಾಪ ಹಾಗೂ ಪುಣ್ಯದ ರಹಸ್ಯ ಹಾಗೂ ಇದಕ್ಕಾಗಿ ಏನು ಪರಿಹಾರ, ಈ ಪರಿಹಾರದಿಂದ ಮುಕ್ತಿಯ ಮಾರ್ಗ ಸಿಗುತ್ತದೆಯೇ, ಹಾಗೂ ಅಂತ್ಯದಲ್ಲಿ ನಾವು ಪರಮ ಶಾಂತಿಯ ಶಕ್ತಿ ಏನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಕರ್ಮದ ಬಗ್ಗೆ ಮೊಟ್ಟ ಮೊದಲ ಕಠಿಣವಾದಂಥ ಪ್ರಶ್ನೆ ಅಂದರೆ, ಇದು ಎಲ್ಲರ ಮನದಲ್ಲಿಯೂ ಬಂದಿರುತ್ತದೆ. ಅಂದರೆ ಕಸಾಯಿಯು ಪ್ರಾಣಿಗಳನ್ನು ಕಡಿದು ಹಾಕುತ್ತಾನೆ, ಇದು ಅವನ ಕೆಲಸವೇ ಆಗಿರುತ್ತದೆ. ಅಂದ ಮೇಲೆ ಇದು ಅವನ ವಿಕರ್ಮಗಳಲ್ಲಿ ಸೇರಿಕೊಳ್ಳುತ್ತದೆಯೇ? ಈ ಪ್ರಶ್ನೆ ಬಹಳ ಮುಖ್ಯವಾದಂಥ ಪ್ರಶ್ನೆ ಆಗುತ್ತೆ. ಯಾಕಂತಂದರೆ ನಾವು ಸದಾ ಅಹಿಂಸಾ ಪರಮೋ ಧರ್ಮ ಅನ್ನುವುದನ್ನು ಕೇಳಿರುತ್ತೇವೆ. ಹಾಗಾದರೆ ಇಂತಹ ಕರ್ಮಗಳ ಪರಿಣಾಮ ಏನಾಗುತ್ತದೆ? ಈ ಪ್ರಶ್ನೆ ನಮಗೆ ಮುಂದಿನ ಮತ್ತೊಂದು ವಿಷಯವನ್ನು ತಿಳಿಸಿಕೊಡುತ್ತದೆ. ಅಹಿಂಸಾ ಮತ್ತು ಕರ್ಮ ಬಂಧನ. ಕರ್ಮ ನಿಯಮ ಯಾರನ್ನೂ ಬಿಡುವುದಿಲ್ಲ ಎಂದು ಬಾಪೂಜಿಯವರು ನಮಗೆ ಬೋಧಿಸಿದ್ದಾರೆ. ಹಾಗಾದರೆ ಅದರ ನಿಯಮಗಳೇನು? ಬಾಪೂಜಿಯವರ ಮೂಲ ಜ್ಞಾನದ ಪ್ರಕಾರ ಕರ್ಮದ ಸಿದ್ಧಾಂತ ಎಂದಿಗೂ ಬದಲಾಗುವುದಿಲ್ಲ. ಯಾರ ಪ್ರಭಾವವೂ ಇದರ ಮೇಲೆ ಆಗುವುದಿಲ್ಲ. ಯಾರೂ ಇದನ್ನು ಬದಲಾಯಿಸಲು ಸಾಧ್ಯವೂ ಇಲ್ಲ. ಯಾವುದೇ ಆತ್ಮ ಜೀವಿಗಳನ್ನು ಹಿಂಸಿಸಿದರೆ ಆ ಆತ್ಮ ಕರ್ಮ ಬಂಧನಕ್ಕೆ ಒಳಗಾಗುವುದಂತೂ ಶತಸಿದ್ಧ. ಇದರಿಂದ ಹೊರಬರಲು ಯಾವುದೇ ಮಾರ್ಗ ಇರುವುದಿಲ್ಲ. ಬಾಪೂಜಿಯವರ ವಾಕ್ಯ ಅಂದರೆ, ಅಹಿಂಸೆಗೆ ಮಿಗಿಲಾದಂತಹ ಧರ್ಮ ಇನ್ನೊಂದಿಲ್ಲ. ಈ ಒಂದು ವಾಕ್ಯ ಕರ್ಮದ ಬ್ರಹ್ಮಾಂಡೀಯ ವ್ಯವಸ್ಥೆಗೆ ಆಧಾರಭೂತವಾಗಿದೆ. ಇನ್ನೊಂದು ಶಬ್ದ ವಿಕರ್ಮ. ವಿಕರ್ಮ ಅಂದರೆ ಪಾಪಕರ್ಮಗಳು, ಅಂದರೆ ಪ್ರಕೃತಿಗೆ ವಿರುದ್ಧವಾದಂತಹ, ಧರ್ಮಕ್ಕೆ ವಿರುದ್ಧವಾದಂತಹ ಹಾಗೂ ಆತ್ಮಕ್ಕೆ ಒಂದು ನೆಗೆಟಿವ್ ಕರ್ಮ ಬಂಧನವನ್ನು ಸೃಷ್ಟಿ ಮಾಡುವಂತಹ ಕರ್ಮವೇ ವಿಕರ್ಮವಾಗಿದೆ. ಇದು ಕೇವಲ ಪಾಪಕರ್ಮವಾಗಿಲ್ಲ ಅಥವಾ ಕೆಟ್ಟ ಕರ್ಮವಾಗಿಲ್ಲ. ಇದು ಆತ್ಮನನ್ನು ಜನ್ಮ ಮರಣಗಳ ಚಕ್ರಕ್ಕೆ ಒಳಗು ಮಾಡುವಂತಹ ಒಂದು ವಿಕರ್ಮವಾಗಿದೆ, ಕೆಟ್ಟ ಕರ್ಮವಾಗಿದೆ. ಇದರ ಬಗ್ಗೆ ಕೆಲವರು ಹೇಳ್ಬೋದು, ಇದೆಲ್ಲ ಮಾಡಲೇಬೇಕಾಗುತ್ತೆ, ತನ್ನ ಹೊಟ್ಟೆಪಾಡಿಗಾಗಿ ಮನುಷ್ಯ ಕೆಲವೊಂದಷ್ಟು ವಿಕರ್ಮಗಳನ್ನು ಮಾಡ್ತಾನೆ ಅಂತ ಮಾತನಾಡಬಹುದು. ಆದರೆ ಬಾಪೂಜಿಯವರ ಕರ್ಮದ ನಿಯಮದ ಮುಂದೆ ಇದೆಲ್ಲ ನಡೆಯುವುದಿಲ್ಲ. ಬಾಪೂಜಿಯವರು ಹೇಳ್ತಾರೆ, ಹೊಟ್ಟೆಪಾಡಿಗಾಗಿ ವಿಕರ್ಮ ಮಾಡುವುದು ಅನಿವಾರ್ಯವಲ್ಲ. ಬೇರೆ ಇನ್ನಿತರ ದುಡಿಮೆಯಿಂದ ಮನುಷ್ಯ ತನ್ನ ಜೀವನವನ್ನು ಸಾಗಿಸಬಹುದು. ಅಂದರೆ ಪಾಪ ಕರ್ಮಗಳನ್ನು ಒಳಗೊಂಡಂತಹ ಕರ್ಮಗಳಿಂದ ದೂರವಿರಬಹುದು. ಇನ್ನು ನಮ್ಮ ಕರ್ಮಗಳು ನಮ್ಮ ಆತ್ಮನ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತವೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಇದನ್ನು ತಿಳ್ಕೊಳ್ಬೇಕು ಅಂತಂದರೆ ತಮೋ ಪ್ರಧಾನತೆ ಅನ್ನೋ ಶಬ್ದವನ್ನು ನಾವು ತಿಳಿದುಕೊಳ್ಬೇಕು. ಅಂದರೆ ಆತ್ಮ ಅಂಧಕಾರದಲ್ಲಿ ಇರುವುದು, ಸಂಪೂರ್ಣವಾಗಿ ನೆಗೆಟಿವ್ ಆಗಿರುವುದು, ಅದರ ಸಂಕಲ್ಪಗಳೆಲ್ಲವೂ ನೆಗೆಟಿವ್ ಆಗಿರುವುದು, ಕೆಟ್ಟ ಕರ್ಮಗಳನ್ನೇ ಮಾಡುವಂತಹ ಆತ್ಮ ತಮೋ ಪ್ರಧಾನ ಆತ್ಮವಾಗಿರುತ್ತದೆ. ಬಾಪೂಜಿಯವರ ಪ್ರಕಾರ ಯಾವ ಆತ್ಮ ಪದೇ ಪದೇ ಕೆಟ್ಟ ಕರ್ಮಗಳನ್ನು, ಹಿಂಸೆಯನ್ನು ಒಳಗೊಂಡಿರುವಂತಹ ಕರ್ಮಗಳನ್ನು ಮಾಡುತ್ತಾ ಹೋಗುತ್ತದೆಯೋ ಅಂತಹ ಆತ್ಮ ಈ ತಮೋ ಪ್ರಧಾನತೆಗೆ ಒಳಗಾಗುತ್ತದೆ. ಬಾಪೂಜಿಯವರು ಹೇಳ್ತಾರೆ, ಯಾವ ಆತ್ಮ ಪದೇ ಪದೇ ಕೆಟ್ಟ ಕರ್ಮಗಳನ್ನು, ತಮೋ ಪ್ರಧಾನ ಕರ್ಮಗಳನ್ನೇ ಮಾಡುತ್ತದೆಯೋ ಆ ಆತ್ಮ ಅಸೂರಿ ಆತ್ಮವಾಗಿದ್ದು ನರಕ ಲೋಕಗಳಿಂದ, ಪಾತಾಳ ಲೋಕಗಳಿಂದ ಬಂದಂಥ ಆತ್ಮವಾಗಿರುತ್ತದೆ. ಈ ಆತ್ಮಗಳು ಭೂಮಿಯ ಮೇಲೆ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ತಮ್ಮ ಕರ್ಮಗಳನ್ನು ಇಲ್ಲಿಯೂ ಸಹ ಅವು ನಡೆಸಿಕೊಂಡು ಹೋಗುತ್ತವೆ. ಬಾಪೂಜಿಯವರ ಜ್ಞಾನದ ಅನುಸಾರ ಮಾಂಸಾಹಾರಿಗಳಿಗೂ ಸಹ ಕರ್ಮ ಬಂಧನ ತಪ್ಪಿದ್ದಲ್ಲ. ಮಾಂಸಾಹಾರವು ಆತ್ಮವು ಆಧ್ಯಾತ್ಮಿಕತೆಯಿಂದ ದೂರ ಉಳಿದುಕೊಳ್ಳುವಂತೆ ಮಾಡುತ್ತದೆ. ಪುನರ್ಜನ್ಮವಾದಾಗ ಆತ್ಮವು
ಆ ಜೀವನದಲ್ಲಿ ಬಹಳಷ್ಟು ಕಾಯಿಲೆಗಳನ್ನು ಅನುಭವಿಸುತ್ತದೆ, ಬಹಳಷ್ಟು ಕಷ್ಟಗಳನ್ನು ಅನುಭವಿಸುವಂತೆ ಮಾಡುತ್ತದೆ. ಅಂತ್ಯದಲ್ಲಿ ಬಹಳ ಕೆಟ್ಟ ದಯನೀಯ ಜೀವನವನ್ನು ಸಾಗಿಸಿ ಅದರ ಅಂತ್ಯವಾಗುತ್ತದೆ ಎಂದು ಬಾಪೂಜಿಯವರು ತಿಳಿಸ್ಕೊಡ್ತಾರೆ. ಇದೆಲ್ಲವೂ ಈಗ ನಮಗೆ ಇನ್ನೊಂದು ಪ್ರಶ್ನೆಗೆ ದಾರಿ ಮಾಡಿಕೊಡುತ್ತದೆ. ಅದೆಂದರೆ ಪಾಪ ಪುಣ್ಯದ ರಹಸ್ಯ ಹಾಗಾದರೆ ಏನು ಅಂತ. ನಮಗೆ ಯಾವಾಗಲೂ ಅನಿಸೋದುಂಟು, ಒಳ್ಳೆಯ ಜನಕ್ಕೆ ಯಾವಾಗಲೂ ಕೆಟ್ಟದ್ದೇ ಆಗುತ್ತದೆ ಹಾಗೂ ಕೆಟ್ಟ ಆತ್ಮಗಳು ಸುಖವಾಗಿರುವುದು, ಇದೆಲ್ಲ ಏಕೆ ಹೀಗೆ ನಡೆಯುತ್ತದೆ ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತದೆ. ಪಾಪಿ ಆತ್ಮಗಳು ಇಂದು ಸುಖವಾಗಿರುವುದನ್ನು ನಾವು ನೋಡಿದಾಗ ಇದರ ಹಿಂದಿನ ಕರ್ಮ ನಿಯಮವನ್ನು ನಾವು ತಿಳಿದುಕೊಳ್ಳಬೇಕು. ಇಂತಹ ಆತ್ಮರು ತಮ್ಮ ಹಿಂದಿನ ಜನ್ಮದ ಸಂಚಿತ ಪುಣ್ಯ ಕರ್ಮವನ್ನು ಇವರು ಈ ಜನ್ಮದಲ್ಲಿ ಅನುಭವಿಸುತ್ತಿರ್ತಾರೆ. ಇನ್ನು ಒಳ್ಳೆಯ ಆತ್ಮ ಇವತ್ತು ನಾವು ಕಾಣ್ತಾ ಇದ್ದೇವೆ, ಆ ಆತ್ಮ ಬಹಳ ಕಷ್ಟಗಳನ್ನು ಅನುಭವಿಸ್ತಾ ಇದೆ ಅಂತಂದಾಗ ಈ ಆತ್ಮ ತನ್ನ ಹಿಂದಿನ ಜನ್ಮಗಳಲ್ಲಿ ತಾನು ಮಾಡಿದಂತಹ ಕೆಟ್ಟ ಕರ್ಮಗಳ ಫಲವನ್ನು ಅದು ಇಂದಿನ ಜನ್ಮದಲ್ಲಿ ಅನುಭವಿಸುತ್ತಿದೆ. ಕರ್ಮ ನಿಯಮವನ್ನು ಸರಿಯಾಗಿ ತಿಳಿದುಕೊಳ್ಳದೆ ನಾವು ಇಂದಿನ ಪರಿಸ್ಥಿತಿಗಳಲ್ಲಿ ಕೆಟ್ಟವರು ಒಳ್ಳೆಯ ಜೀವನ ನಡೆಸುವುದನ್ನು ಹಾಗೂ ಒಳ್ಳೆಯವರು ಕೆಟ್ಟ ಜೀವನವನ್ನು ನಡೆಸುವುದನ್ನು ನೋಡಿದಾಗ ಜನರು ನಾಸ್ತಿಕರಾಗುತ್ತಾ ಹೋಗಬಹುದು, ಅಥವಾ ಜನರಿಗೆ ಭಗವಂತನ ಮೇಲಿನ ವಿಶ್ವಾಸವೇ ಹೋಗಿಬಿಡಬಹುದು. ಕರ್ಮದ ನಿಯಮ ಸದಾ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟೇ ಕೊಡುತ್ತದೆ. ಇಂದು ಸುಖವನ್ನು ಭೋಗಿಸುತ್ತಿರುವ ಪಾಪಿ ಆತ್ಮ ತನ್ನ ವಿಕರ್ಮಗಳಿಂದಾಗಿ ಪುನಃ ಅದು ಕರ್ಮವನ್ನು ಅನುಭವಿಸಲೇಬೇಕಾಗುತ್ತದೆ. ಕೆಟ್ಟ ಆತ್ಮನ ಸಂಚಿತ ಪುಣ್ಯ ಫಲವು ಖಾಲಿಯಾದಾಗ ಆ ಆತ್ಮ ಇಲ್ಲಿಯವರೆಗೆ ಸುಖವನ್ನು ಏನು ಭೋಗಿಸುತ್ತಿತ್ತೋ ಅದು ಭಯಂಕರ ದುಃಖಕ್ಕೆ ಒಳಗಾಗುತ್ತದೆ. ಹಾಗಾದರೆ ನಾವು ಈ ಕೆಟ್ಟ ಕರ್ಮ ಒಳ್ಳೆಯ ಕರ್ಮ ಇದರಲ್ಲಿಯೇ ನಾವು ಸಿಲುಕಿಕೊಂಡಿರಬೇಕೇ? ಇದರಿಂದ ಹೊರಬರಲು ಏನಾದರೂ ದಾರಿ ಇದೆಯೇ ಅನ್ನುವಂಥ ಪ್ರಶ್ನೆ ನಮಗೆ ಕಾಡುತ್ತದೆ. ಬಾಪೂಜಿಯವರು ಹೇಳ್ತಾರೆ, ಸರ್ವೋಚ್ಚ ನ್ಯಾಯಾಧೀಶ ಎಲ್ಲರಿಗೂ ನ್ಯಾಯವನ್ನು ಕೊಡ್ತಾನೆ. ಯಾರೂ ಸಹ ಕರ್ಮ ನಿಯಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ನ್ಯಾಯಾಧೀಶ ಯಾರಿಗೂ ಭೇದ ಭಾವವನ್ನು ಮಾಡೋದಿಲ್ಲ. ಕಳ್ಳನೇ ಆಗಿರಲಿ, ಅಸುರನೇ ಆಗಿರಲಿ, ದೇವತಾ ಸ್ವಭಾವದವನೇ ಆಗಿರಲಿ, ಎಲ್ಲರನ್ನು ಸಮಾನ ರೂಪದಲ್ಲಿ ಸರ್ವೋಚ್ಚ ನ್ಯಾಯಾಧೀಶ ನೋಡುತ್ತಾನೆ. ಯಾರು ಈ ಸರ್ವೋಚ್ಚ ನ್ಯಾಯಾಧೀಶ ಆಲ್ಮೈಟಿ ಅಥಾರಿಟಿಗೆ ಶರಣಾಗುತ್ತಾನೆಯೋ ಅವನಿಗೆ ಆತ್ಮಶಕ್ತಿ ದೊರೆಯುತ್ತದೆ, ಮುಕ್ತಿಯೂ ದೊರೆಯುತ್ತದೆ. ಹಾಗಾದರೆ ಆ ಮುಕ್ತಿಯ ಮಾರ್ಗಗಳೇನು ಅನ್ನೋದನ್ನು ತಿಳಿಯೋಣ. ಯಾವುದೇ ಆತ್ಮ ಎಷ್ಟೇ ಕೆಟ್ಟ ಕರ್ಮಗಳನ್ನು ಮಾಡಿರಲಿ ಈ 4 ಮಾರ್ಗಗಳನ್ನು ಅನುಸರಿಸಿ ಅದು ಮುಕ್ತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಆ ಮಾರ್ಗಗಳೆಂದರೆ, ಮೊದಲನೆಯದಾಗಿ ತನ್ನ ಪಾಪ ಕರ್ಮಗಳನ್ನು ಸ್ವೀಕರಿಸಿಕೊಳ್ಳುವಂತಹ ಶಕ್ತಿ ಆ ಆತ್ಮಕ್ಕೆ ಬರಬೇಕು. ತಾನು ಮಾಡಿದ್ದು ಇದು ಸರಿ ಅಥವಾ ತಪ್ಪು ಅನ್ನುವುದು ಸ್ವೀಕರಿಸಬೇಕು. ಎರಡನೆಯದಾಗಿ ಜ್ಞಾನದ ಮಾರ್ಗದಲ್ಲಿ ನಡೆದುಕೊಳ್ಳಬೇಕು. ಮೂರನೆಯದು ಸದಾ ಆತ್ಮಚಿಂತನವನ್ನು ಮಾಡುತ್ತಿರಬೇಕು. ಕೊನೆಯದಾಗಿ ಆ ಸರ್ವೋಚ್ಚ ನ್ಯಾಯಾಧೀಶ ಆಲ್ಮೈಟಿ ಅಥಾರಿಟಿಯೊಂದಿಗೆ ಸದಾ ಕನೆಕ್ಷನ್ನಲ್ಲಿರಬೇಕು. ಇದು ಮುಕ್ತಿಗೆ ಮಾರ್ಗವಾಯಿತು. ನಂತರ ಆ ಆತ್ಮಕ್ಕೆ ಸಿಗುವುದೇ ಪರಮಶಾಂತಿಯ ಶಕ್ತಿ. ಇದು ಆತ್ಮನ ಕಟ್ಟಕಡೆಯ ಆಧ್ಯಾತ್ಮಿಕ ಗುರಿಯಾಗಿರುತ್ತದೆ. ಕೇವಲ ತನ್ನ ಆತ್ಮವನ್ನು ಸಶಕ್ತ ಆತ್ಮರನ್ನಾಗಿ ಮಾಡುವುದಷ್ಟೇ ಅಲ್ಲ, ಪ್ರತಿಯೊಂದು ಆತ್ಮವೂ ಪರಮಶಾಂತಿಯನ್ನು ಪಡೆದು ಪರಮಶಾಂತಿಯನ್ನು ಎಲ್ಲೆಡೆ ಹರಡಬೇಕು. ಇದಕ್ಕಾಗಿ ಆತ್ಮ ಮೊಟ್ಟಮೊದಲು ಜ್ಞಾನವನ್ನು ಪಡೆದುಕೊಳ್ಳುವುದು ಬಹಳ ಅವಶ್ಯಕ. ಜ್ಞಾನವೇ ಆತ್ಮನ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ತಮೋಪ್ರಧಾನ ಗುಣಗಳನ್ನು ಅಳಿಸಿ ಹಾಕುತ್ತದೆ. ಹೀಗಾಗಿ ಆತ್ಮಗಳೆಲ್ಲರೂ ಜ್ಞಾನದ ಕಡೆಗೆ ಹೆಜ್ಜೆ ಹಾಕಬೇಕು. ಪರಮಶಾಂತಿಯಿಂದ ತಮ್ಮ ಆತ್ಮನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಹಾಗೂ ಎಲ್ಲೆಡೆ ಈ ತಮೋಪ್ರಧಾನತೆ ತುಂಬಿರುವಂತಹ ವಾಯುಮಂಡಲದಲ್ಲಿ ಪರಮಶಾಂತಿಯ ಕಂಪನಗಳನ್ನು ಹರಡುವಂತೆ ಮಾಡಬೇಕು. ಜ್ಞಾನ ಪಡೆದು ಆತ್ಮಶಕ್ತಿಯನ್ನು ವೃದ್ಧಿಸಿಕೊಂಡಾಗ ಮುಕ್ತಿ. ಆದರೆ ಬಾಪೂಜಿಯವರ ಬೋಧನೆ ಕೇವಲ ಮುಕ್ತಿಗೆ ನಿಲ್ಲುವುದಿಲ್ಲ, ಮುಕ್ತಿಯಿಂದಲೂ ಒಂದು ಹೆಜ್ಜೆ ಮುಂದೆ ಸಾಗುತ್ತದೆ. ತನ್ನ ಜ್ಞಾನವನ್ನು ವೃದ್ಧಿಸಿಕೊಂಡು ಆತ್ಮಶಕ್ತಿಯನ್ನು ವೃದ್ಧಿಸಿಕೊಂಡಂಥ ಆತ್ಮ ಸಂಪೂರ್ಣ ವಿಶ್ವದಲ್ಲಿ ಪರಮಶಾಂತಿಯ ಅಲೆಯನ್ನು ಹರಡಬೇಕು ಅಂದಾಗ
ಆ ಆತ್ಮ ಸಂಪೂರ್ಣ ವಿಶ್ವಕ್ಕೆ ಪರಮ ಶಾಂತಿಯನ್ನು ನೀಡುವಲ್ಲಿ ಮುಂದಾಗುತ್ತದೆ ಅಂದಾಗ ಅಂತಹ ಆತ್ಮನ ಭಾಗ್ಯ ಸರ್ವೋಚ್ಚ ಭಾಗ್ಯವಾಗಿರುತ್ತದೆ, ಬೇಹದ್ನ ಭಾಗ್ಯವಾಗಿರುತ್ತದೆ. ಇಂತಹ ಅವಿನಾಶಿ ಬೇಹದ್ನ ಭಾಗ್ಯವನ್ನು ಪಡೆದುಕೊಳ್ಳಲು ಕರ್ಮ ನಿಯಮಗಳನ್ನು ತಿಳಿದುಕೊಳ್ಳಿ. ಇದಕ್ಕಾಗಿ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಇವರ ಚಾನಲ್ಗೆ ಬನ್ನಿ. ಈಗಾಗಲೇ ಇವರ ಚಾನಲ್ನಲ್ಲಿ 1,75,00,000ಕ್ಕೂ ಹೆಚ್ಚು ಜನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರುತ್ತಾರೆ. ತಮಗೆ ಇವರ ಹಿಂದಿ ಚಾನಲ್ನಲ್ಲಿರುವಂತಹ ವಿಡಿಯೋಗಳು ಕನ್ನಡ ಪರಂ ಶಾಂತಿ ಯೂಟ್ಯೂಬ್ನಲ್ಲಿ ಕೂಡ ತಮಗೆ ಜ್ಞಾನ ಕನ್ನಡದಲ್ಲಿ ಸಿಗಲಿದೆ. ಬನ್ನಿ, ಬೇಹದನ ಜ್ಞಾನವನ್ನು ತಿಳಿದುಕೊಳ್ಳಿ. ಮುಕ್ತಿಯಿಂದ ಜೀವನ್ ಮುಕ್ತಿಯ ಕಡೆಗೆ ಹೆಜ್ಜೆ ಹಾಕಿ. ಪರಂ ಶಾಂತಿ. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जलरा रही है। जुड़े रहिए। परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो